ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈ ಇಂದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಟೆಂಪಲ್ ರನ್ ಆರಂಭಿಸಿದ್ದಾರೆ. ಬೆಳಿಗ್ಗೆ ಸುಮಾರು 7:30ರ ವೇಳೆಗೆ ಬಿಸಿ ರೋಡಿನ ಪ್ರಸಿದ್ಧ ದೇವಸ್ಥಾನ ರಕ್ತೇಶ್ವರಿ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಲ್ಲಿಂದ ಟೆಂಪಲ್ ರನ್ ಪ್ರಾರಂಭ ಮಾಡಿದ್ದಾರೆ. ಬಳಿಕ ಮೊಡಂಕಾಪು ಜೀಸಸ್ ಚರ್ಚ್, ಮೊಗರ್ನಾಡು ದೇವಸ್ಥಾನ, ಪಾಣೆಮಂಗಳೂರು ಕಲ್ಲುರ್ಟಿ ದೇವಸ್ಥಾನ, ನಂದಾವರ ವಿನಾಯಕ ದೇವಸ್ಥಾನ, ಪಣೋಲಿಬೈಲು ಕಲ್ಲುರ್ಟಿ ದೇವಸ್ಥಾನ, ನೆಟ್ಲಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಕಲ್ಲಡ್ಕಪೇಟೆಯಲ್ಲಿ ಅಂಗಡಿ ಹಾಗೂ ಮನೆಗಳಿಗೆ ತೆರಳಿ ಮತಯಾಚನೆ ಕೂಡ ನಡೆಸಿದ್ದಾರೆ. ಈ ಸಂದರ್ಭ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಇಂದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿದ್ದೇನೆ. ಮತದಾರರ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿದೆ. ಕಲ್ಲಡ್ಕದಲ್ಲಿ ನನ್ನ ಜೊತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತಯಾಚನೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಬಳಿಕ ಕಡೆ ಶಿವಾಲಯ, ಪೆರಾಜೆ, ಬರಿಮಾರು, ಬಂಟ್ವಾಳ, ಅಜ್ಲಮೊಗರು, ಅಲ್ಲಿಪಾದೆ, ಸಿದ್ದಕಟ್ಟೆ, ಬೆಂಜನಪದವು, ಪೊಳಲಿ ಮುಂತಾದ ಕಡೆ ದೇವಾಲಯ ಮತ್ತು ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಈ ಸಂದರ್ಭ ಮಾಜಿ ಸಚಿವ ರಮನಾಥ್ ರೈ, ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಪ್ರಮುಖರಾದ ಪ್ರಶಾಂತ್ ಕುಲಾಲ್, ಪದ್ಮನಾಭ ರೈ, ಸಂಜೀವ್ ಪೂಜಾರಿ ಮತ್ತಿತರರು ಮತಯಾಚನೆಯಲ್ಲಿ ಪಾಲ್ಗೊಂಡಿದ್ದರು. ಕಲ್ಲಡ್ ಕರೆದು ಜನಗಳಿಗೆ ಮತಯಾಚನೆ ಮಲ್ಪಂಚಿನ ಕಾರ್ಯಕ್ರಮ ಆಯೋಜನೆ ಎಂಕಲ್ನ ಈ ಮತಯಾಚನೆ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಉಸ್ತುವಾರಿ ಸಚಿವರಾದಂಚಿನ ರಮನಾಥ್ ರೈ ಕುಲು, ಜಿಲ್ಲಾ ಪಂಚಾಯತ್ ಸದಸ್ಯರಾದಂಚಿನ ಚಂದ್ರಪ್ರಕಾಶ್ ಶೆಟ್ಟಿ, ಬಂಟ್ವಾಳ ಬ್ಲಾಕ್ ಅಧ್ಯಕ್ಷರು, ಪಾಣೆಮಂಗಳೂರು ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮಾತ ಮುಂಚೂಣಿ ಘಟಕದ ನಾಯಕರನ್ನಕ್ಕಲು, ಮಾತ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಬಿಜೆಪಿ ಪಕ್ಷದ ಕೆಲವು ಕಾರ್ಯಕರ್ತರ ನೊಟ್ಟಿಗೆ ಸೇರಿದು ಇನ್ನು ಮತಯಾಚನೆ